ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಮ್ಮ ಕರೆಂಟ್ ಇವೆಂಟ್ ಟಾಪಿಕ್ಕು ಟ್ರೇಡ್ ಅಗ್ರಿಮೆಂಟ್ಸ್, ವ್ಯಾಪಾರ ಒಪ್ಪಂದಗಳು. ಸೊ ಈ ಒಂದು ವ್ಯಾಪಾರ ಒಪ್ಪಂದಗಳು ಏನಿದ್ದಾವೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ಸೊ ಇವತ್ತು ಯಾವ ಯಾವ ರೀತಿಯ ಟ್ರೇಡ್ ಅಗ್ರಿಮೆಂಟ್ಸ್ಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದರೆ ಏನು ಅನ್ನೋದನ್ನು ನೋಡೋಣ ನಾವು. ಸೊ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದರೆ ನಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಏನಿದೆ, ಸೊ ಅದರಲ್ಲಿ ನಮ್ಮ ದೇಶಗಳು, ಬೇರೆ ಬೇರೆ ದೇಶಗಳು ಅವರವರು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಒಪ್ಪಂದಗಳನ್ನು ಮಾಡ್ಕೊತಾರೆ. ಸೊ ಉದಾಹರಣೆಗೆ ನಮ್ಮ ಇಂಡಿಯಾ ಏನಿದೆ, ಭಾರತ, ಸೊ ಬೇರೆ ಬೇರೆ ದೇಶಗಳ ಜೊತೆಗೆ, ಉದಾಹರಣೆಗೆ ಅಮೇರಿಕಾ ಆಗಿರ್ಬೋದು, ಓಕೆ, USA, ಅದಾದಮೇಲೆ UAE ಅಂತ ಇದೆ, ಓಕೆ. ಸೊ ಅದಾದಮೇಲೆ ಆಸ್ಟ್ರೇಲಿಯಾ. ಸೊ ಈ ಎಲ್ಲ ದೇಶಗಳ ಜೊತೆಗೆ ನಾವು ನಮ್ಮ ಭಾರತ ಏನು ರಫ್ತು ಮಾಡ್ತೀವಿ, ಎಕ್ಸ್ಪೋರ್ಟ್ಸ್ ಮಾಡ್ತೀವಿ, ಓಕೆ, ಎಕ್ಸ್ಪೋರ್ಟ್ಸ್ ರಿಲೇಟೆಡು. ಅದಾದಮೇಲೆ ಇಂಪೋರ್ಟ್ಸ್, ಈ ಎಲ್ಲ ದೇಶಗಳಿಂದ ಇಂಪೋರ್ಟ್ಸ್ ಆಮದು ಏನು ಮಾಡ್ಕೊತೀವಿ. ಸೊ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೊತೀವಿ. ಸೊ ಅದು ಕಸ್ಟಮ್ಸ್ ಡ್ಯೂಟಿ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆಯ ಒಪ್ಪಂದಗಳು. ನಾವು ಒಂದಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಕಸ್ಟಮ್ಸ್ ಡ್ಯೂಟಿನ ಹಾಕೋದಿಲ್ಲ, ಈ ರೀತಿಯಾದಂಥ ಒಪ್ಪಂದಗಳು. ಸೊ ಈ ಥರ ಹಲವಾರು ಒಪ್ಪಂದಗಳನ್ನ ಮಾಡಿಕೊಂಡು ದೇಶಗಳು ಅವರ ವ್ಯಾಪಾರವನ್ನು ವೃದ್ಧಿಸಲು, ಆ ವ್ಯಾಪಾರವನ್ನು ವೃದ್ಧಿಸಿಕೊಂಡು ಅವರ ದೇಶದ ಆರ್ಥಿಕತೆಯನ್ನು ವೃದ್ಧಿಸೋದಕ್ಕೆ ಈ ಒಂದಿಷ್ಟು ಒಪ್ಪಂದಗಳನ್ನು ತೊಗೊಂಡು ಬರ್ತಾರೆ. ಸೊ ಹಾಗಾದರೆ ಇವತ್ತು ಈ ನಮ್ಮ ವಿಡಿಯೋದಲ್ಲಿ ಸೊ ಯಾವೆಲ್ಲ ಥರದ ಒಪ್ಪಂದಗಳಿದ್ದಾವೆ ಅನ್ನೋದನ್ನು ನಾವು ಇವತ್ತು ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಕ್ಕಂಥದ್ದು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ. ಸೊ ಆ ಹೆಸರಲ್ಲೇ ಇದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಥೇಳಿ. ಸೊ ಹಾಗಂತ ಒಂದೇ ಸರಿಗೆ ಸಡನ್ನಾಗಿ ಯಾರು ಫ್ರೀ ಟ್ರೇಡ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವರವರ ದೇಶಗಳ ಶಕ್ತಿ, ಅವರವರ ದೇಶದ ಸಾಮರ್ಥ್ಯ, ಅವರ ದೇಶಗಳಿಗೆ ಬೇಕಾಗಿರ್ತಕ್ಕಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅವಶ್ಯಕತೆ ಬೇರೆ ಬೇರೆ ಇರುತ್ತೆ. ಸೊ ಆ ಅವಶ್ಯಕತೆಗಳು ಈಕ್ವಲ್ ಆಗೋವರೆಗೂ ಈ ಒಂದು ಅಗ್ರಿಮೆಂಟ್ ಏನಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟು, ಅದು ಕೇವಲ ಒಂದಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಇಟ್ ಈಸ್ ಅ ಪ್ಯಾಕ್ಟ್ ಬಿಟ್ವೀನ್ 2 or more ಕಂಟ್ರೀಸ್, ಅಥವಾ 2 ಮತ್ತು ಹಲವು ದೇಶಗಳ ಜೊತೆಗೆ ಆಗ್ತಕ್ಕಂತಹ ಒಪ್ಪಂದ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಬೇಸಿಕಲಿ ಈ ಫ್ರೀ ಟ್ರೇಡ್ ಇದೆ, ಇಟ್ ಕ್ಯಾನ್ ಬಿ ಬಿಟ್ವೀನ್ 2 ಕಂಟ್ರೀಸ್. ಕೇವಲ 2 ದೇಶ ಆಗಿರ್ಬೋದು ಅಥವಾ 2ಕ್ಕಿಂತ ಹೆಚ್ಚು ದೇಶಗಳು ಸಹಿತ ಇರ್ಬೋದು ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ. ಸೊ ಮೇನ್ಲಿ ದೇ ವಾಂಟ್ ಟು ರೆಡ್ಯೂಸ್ ಆರ್ ಎಲಿಮಿನೇಟ್ ದ ಟಾರಿಫ್ಸ್, ಅಂದರೆ ಕಸ್ಟಮ್ ಡ್ಯೂಟೀಸ್. ಸೊ ಈಗ ಒಂದು ದೇಶ ಇನ್ನೊಂದು ದೇಶ ಏನಿದೆ ತನ್ನ ಗೂಡ್ಸ್ ಮತ್ತು ಸರ್ವಿಸಸ್ನ ಮಾರಾಟ ಮಾಡಬೇಕು ಅಂತ ಹೇಳಿದರೆ ಈ ದೇಶ ಏನಿದೆ, ಈ ದೇಶ ಇವರಿಗೆ ಒಂದಿಷ್ಟು ಇಂಪೋರ್ಟ್ ಡ್ಯೂಟಿಗಳನ್ನು ಹಾಕ್ತಾರೆ, ಕಸ್ಟಮ್ಸ್ ಡ್ಯೂಟಿಗಳನ್ನು ಹಾಕ್ತಾರೆ, ಅಲ್ಲಿ ಟ್ಯಾಕ್ಸಸ್ಗಳನ್ನು. ಸಪೋಸ್ ಈ ದೇಶ ಏನಿದೆ, ಈ ದೇಶ ಇನ್ನೊಂದು ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೂ ಹಲವಾರು ಒಂದಿಷ್ಟು ಕಸ್ಟಮ್ಸ್ ಡ್ಯೂಟಿಗಳನ್ನು ಪೇ ಮಾಡಬೇಕಾಗುತ್ತೆ. ಸೊ ಈ ಕಸ್ಟಮ್ಸ್ ಡ್ಯೂಟಿಗಳೇನಿದೆ ಇವುಗಳನ್ನು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಮುಖಾಂತರ ಈ ಕಸ್ಟಮ್ಸ್ ಡ್ಯೂಟಿಗಳನ್ನು ತೆಗೆದು ಹಾಕೋದು ಒಂದು, ಅಥವಾ ಇವುಗಳನ್ನು ಕಡಿಮೆ ಮಾಡೋದು, ಕಸ್ಟಮ್ಸ್ ಡ್ಯೂಟೀಸ್ ಏನಿದ್ದಾವೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದು. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡೋದೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್. ಸೊ ಇವನ್ನು ಯಾವ ಟೈಮಲ್ಲಿ ಮಾಡ್ತಾರೆ ಈ ಥರದ ಅಗ್ರಿಮೆಂಟ್ಸ್ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ 2 ದೇಶಗಳಿದ್ದಾವೆ. ಈ ದೇಶದಲ್ಲಿರ್ತಕ್ಕಂತಹ ಒಂದು ಗೂಡ್ಸ್, ಯಾವುದೋ ಒಂದು ಗೂಡ್ಸ್ ಇದೆ ಅಂದ್ಕೊಳ್ಳೋಣ, ಉದಾಹರಣೆಗೆ ಎಲೆಕ್ಟ್ರಾನಿಕ್ ಚಿಪ್ಸ್ ಅಂತ ಅಂದ್ಕೊಳ್ಳಿ. ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ದೇಶ ಇಲ್ಲಿರ್ತಕ್ಕಂಥ ದೇಶಕ್ಕೆ ಇದನ್ನು ಕಳಿಸ್ಬೇಕು. ಈ ಒಂದು ದೇಶಕ್ಕೆ ಏನಿದೆ ಇದರ ಅವಶ್ಯಕತೆ ಇದೆ, ಇದರ ನೆಸೆಸಿಟಿ ಇದೆ ಅಂದ್ಕೊಳ್ಳಿ, ಅವಶ್ಯಕತೆ ಇದೆ. ಇವರಲ್ಲಿ ಈ ಚಿಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅಂತ ಹೇಳಿದಾಗ ಇವ್ರು ಏನು ಮಾಡ್ತಾರೆ, ಈ ದೇಶ ಅಂತ ಹೇಳಿದ್ರೆ ಇವರು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ನ ಮಾಡಿಕೊಂಡು ಇದ್ರ ಮೇಲಿನ ಕಸ್ಟಮ್ಸ್ ಡ್ಯೂಟಿಗಳನ್ನು 0 ಮಾಡಿಬಿಡ್ಬೋದು ಅಥವಾ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಸೊ ಈ ಒಂದು ಅಗ್ರಿಮೆಂಟ್ನ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕಲಿ ದೇ ವಿಲ್ ಈಸ್ ದ ಇಂಪೋರ್ಟ್ ಕೋಟಾ ಆ್ಯಂಡ್ ಟ್ರೇಡ್ ರೆಸ್ಟ್ರಿಕ್ಷನ್. ಅಂದರೆ ಕೇವಲ 2 ದೇಶಗಳ ಮಧ್ಯೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಕೇವಲ ಕಸ್ಟಮ್ಸ್ ಡ್ಯೂಟಿ ಮಾತ್ರ ಅಲ್ಲ, ಅಲ್ಲಿ ಇನ್ನೂ ಹಲವಾರು ರೆಸ್ಟ್ರಿಕ್ಷನ್ಸ್ ಇರ್ತವೆ. ಸೊ ಅದರಲ್ಲಿ ಇಂಪೋರ್ಟ್ ಕೋಟಾ ಅಂತ ಹೇಳಿದರೆ ಕೇವಲ ಒಂದಿಷ್ಟು ಕ್ವಾಂಟಿಟಿಯನ್ನು ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಈ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋಬೋದು ಅಂತಕ್ಕಂಥ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಬೋದು. ಸೊ ಅದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇವಾಗ ನಾನು ಹೇಳ್ದಂಗಲ್ಲ ಎಲೆಕ್ಟ್ರಾನಿಕ್ಸ್ ಚಿಪ್ಸು, ಇದು ಒಂದು ವೇಳೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಜಾಸ್ತಿ ಸಪ್ಲೈ ಇತ್ತು ಅಂತ ಹೇಳಿದ್ರೆ ಈ ಹೊರಗಡೆ ದೇಶದಿಂದ ಬರ್ತಕ್ಕಂತಹ ಈ ಚಿಪ್ಸ್ ಏನಿದೆ ಅದಕ್ಕೆ ಈ ದೇಶ ರೆಸ್ಟ್ರಿಕ್ಷನ್ಸ್ನ ಹಾಕ್ಬೋದು. ಸೊ ಅದನ್ನು ನಾವು ಇಂಪೋರ್ಟ್ ಕೋಟಾಸ್ ಅಂತ ಹೇಳ್ತೀವಿ, ಇಂಪೋರ್ಟ್ ಕೋಟಾ ಮತ್ತು ಟ್ರೇಡ್ ರೆಸ್ಟ್ರಿಕ್ಷನ್ಸ್. ಅದಾದಮೇಲೆ ಇಟ್ ವಿಲ್ ಫೆಸಿಲಿಟೇಟ್ ಫ್ರೀ ಆ್ಯಂಡ್ ಫೇರ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈ FTA ಏನಿದೆ ಇದು ಫ್ರೀ ಆಗಿ ಅಥವಾ ಮುಕ್ತ ವ್ಯಾಪಾರ, ಅದಾದಮೇಲೆ ಫೇರ್ ಟ್ರೇಡ್ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರ ಇದೆ ಇದು ನ್ಯಾಯಬದ್ಧ ಅಥವಾ ನ್ಯಾಯೋಚಿತವಾಗಿ ಇರಬೇಕು ಅಂತಕ್ಕಂಥದ್ದು. ಸೊ ಅದಾದಮೇಲೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಇಟ್ ಮೇ ಆಲ್ಸೋ ಕವರ್, ಇದು ಮೇ ಅಂತ ವರ್ಡ್ ಭಾಳ ಇಂಪಾರ್ಟೆಂಟು. ಈ ಕೆಳಗಿನ ಕೊಟ್ಟಿರ್ತಕ್ಕಂಥವು ಏನು ಅಂಶಗಳಿದ್ದಾವೆ ಇದು ಕೂಡ ಈ ಒಂದು FTAನಲ್ಲಿ ಬರಬಹುದು ಅಂತ ಹೇಳಿದರೆ ಹೊರತು ಬಂದೇ ಬರುತ್ತೆ ಅಂತ ಹೇಳಿ ಅಲ್ಲ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಫ್ಲೋಸ್ಗಳಿಂದ ಹೂಡಿಕೆಗಳು, ಸೊ ಅವುಗಳು ಕವರ್ ಆಗ್ಬೋದು ಅದರ ಒಪ್ಪಂದಗಳು. ಅದಾದಮೇಲೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಕಂಪನಿ ಆಗಲಿ ಅವರು ತಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡು ಒಂದು ಕ್ರಿಯೇಟಿವಿಟಿಯನ್ನು ತೊಗೊಂಬಂದಿರ್ತಾರೆ. ಸೊ ಆ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿ ಯಾವುದಾದ್ರೂ ಒಂದು ಗೂಡ್ಸ್ ಆಗಲಿ ಸರ್ವಿಸಸ್ನಾಗಲಿ ಪ್ರೊಡ್ಯೂಸ್ ಮಾಡಿದರೆ ಅವರಿಗೆ ಮಾತ್ರ ಅದನ್ನು ಮಾರಾಟ ಮಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಾರೆ. ಎಕ್ಸ್ಕ್ಲೂಸಿವ್
ರೈಟ್ಸ್ ಟು ಟ್ರೇಡ್. ಸೊ ಅಂಥವನ್ನು ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಮ್ಯೂಸಿಕ್ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಕಾಪಿ ರೈಟ್ಸ್ ಅಂತೇಳಿ ತೊಗೊತಾರೆ. ಅಥವಾ ಒಂದು ಯಾವುದಾದ್ರು ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋರು ಅವರದೇ ಒಂದು ಕ್ರಿಯೇಟಿವಿಟಿಯಲ್ಲಿ ವಿಭಿನ್ನವಾಗಿ ಮಾಡಿದಾಗ ಸೊ ಅವರು ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ತೊಗೋಬೋದು. ಸೊ ಅವರು ಮಾತ್ರ ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು, ಅವರು ಮಾತ್ರ ಅದನ್ನು ಸೆಲ್ ಮಾಡೋ ಅಧಿಕಾರ ಅವರಿಗೆ ಸಿಗುತ್ತೆ. ಅದಾದಮೇಲೆ ಇ ಕಾಮರ್ಸ್. ಸೊ ಇ ಕಾಮರ್ಸ್ ಅಂತ ಹೇಳಿದರೆ ಇ ಕಾಮರ್ಸ್ ಇಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನಿಕ್ ಕಾಮರ್ಸ್. ಸೊ ಕಾಮರ್ಸ್ ಅಂದರೆ ಗೊತ್ತಿದೆ ನಿಮಗೆ, ವಾಣಿಜ್ಯ. ಸೊ ವ್ಯಾಪಾರ ವಹಿವಾಟುಗಳು, ಇದನ್ನು ನಾವು ಎಲೆಕ್ಟ್ರಾನಿಕಲಿ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಉದಾಹರಣೆಗೆ ಫ್ಲಿಪ್ಕಾರ್ಟು, ಅಮೆಜಾನು, ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡುವಾಗ ಅದನ್ನು ನಾವು ಇ ಕಾಮರ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ಸ್. ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂತ ಹೇಳಿದರೆ ವ್ಯಾಪಾರಗಳನ್ನು ಮಾಡುವಾಗ ಅಲ್ಲಿ ಹಲವಾರು ಡಿಸ್ಪ್ಯೂಟ್ಸ್ಗಳು ಬರ್ತವೆ, ಸೊ ತಿಕ್ಕಟ್ಟುಗಳಾಗ್ತವೆ. ಸೊ ಅವುಗಳನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದನ್ನು ನಾವು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ನಾವೀಗ ಮುಂದಿನ ಒಂದು ಈ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ನೋಡೋಣ. ಸೊ ಮುಂದೆ ಇರ್ತಕ್ಕಂಥದ್ದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ, PTA ಅಂತ ಹೇಳ್ತೀವಿ, ಪ್ರಿಫರೆನ್ಷಿಯಲ್. ಸೊ ಈ ಶಬ್ದಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ರೇ ಅರ್ಥ ಆಗಿಬಿಡೋದು ನಿಮಗೆ, ಅಥವಾ ಆದ್ಯತೆಯ. ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಟ್ರೇಡ್ಸ್ ಗೂಡ್ಸ್ ಮತ್ತು ಸರ್ವಿಸಸ್ಗಳು ಕವರ್ ಆಗೋದಿಲ್ಲ. ಕೆಲವೊಂದಿಷ್ಟು ಆದ್ಯತೆಯ ಮೇಲೆ, ಪ್ರಿಫರೆನ್ಷಿಯಲ್ ಮೇಲೆ ನಾವು ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡ್ಕೋಬೋದು. ಈ ಟ್ರೇಡ್ ಏನಿದೆ, ಸೊ ಇಲ್ಲಿ ದ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ದೇ ವಿಲ್ ಅಗ್ರಿ ಟು ರೆಡ್ಯೂಸ್ ದ ಟ್ಯಾರಿಫ್ಸ್ ಆ್ಯಂಡ್ ಅದರ್ ಟ್ರೇಡ್ ಬ್ಯಾರಿಯರ್ಸ್ ಆನ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್. ಅಂದರೆ ಇಲ್ಲಿ ನಮ್ಮ ಕಸ್ಟಮ್ಸ್ ಡ್ಯೂಟಿನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಬೇರೆಯ ಟ್ರೇಡ್ ಬ್ಯಾರಿಯರ್ಸ್, ವ್ಯಾಪಾರಕ್ಕೆ ಇರತಕ್ಕಂಥ ಅಡೆತಡೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಕೇವಲ ಒಂದಿಷ್ಟು ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಮಾತ್ರ. ಯಾವುದು ಆದ್ಯತೆ ಇರುತ್ತೆ ದೇಶಕ್ಕೆ ಅದ್ರ ಮೇಲೆ ಮಾತ್ರನೇ ಅಗ್ರಿಮೆಂಟ್ ಮಾಡ್ಕೊತಾರೆ. ಸೊ ಈ FTA ಮತ್ತು PTA ಇರೋ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, FTA ಏನಿದೆ ಸೊ ಅದು ಎಲ್ಲ ಥರದ ಗೂಡ್ಸ್ ಸರ್ವಿಸಸ್ಗಳನ್ನು ಕವರ್ ಮಾಡ್ಕೊಂಡ್ರೆ, PTA ಏನಿದೆ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಫ್ಯೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಟ್ ಈಸ್ ಲೆಸ್ ಕಾಂಪ್ರಿಹೆನ್ಸಿವ್ ದ್ಯಾನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಓಕೆ, ಸೊ ಇಲ್ಲಿ ಕೇವಲ ಒಂದಿಷ್ಟು ಗೂಡ್ಸ್ ಸರ್ವಿಸನ್ನು ಮಾತ್ರ ಕವರ್ ಮಾಡ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಟ್ರೇಡ್ ರಿಲೇಟೆಡ್ ಅಗ್ರಿಮೆಂಟ್ಸ್ ಬರೋದಿಲ್ಲ ಇಲ್ಲಿ. While FTAs usually aim for tariff elimination, PTAs offer limited and selective tariff concession. ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದ್ದಾವೆ ಸೊ ಅದು ಕಂಪ್ಲೀಟ್ ಟ್ಯಾರಿಫ್ನ ಹೋಗ್ತಾ ಎಲಿಮಿನೇಟ್ ಮಾಡೋದು, ಝೀರೋ ಮಾಡಿಬಿಡೋದು ಅದರ ಉದ್ದೇಶ. ಆದರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಏನಿದೆ ಇಲ್ಲಿ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಟಾರಿಫ್ ಕನ್ಸೆಷನ್ಸ್ ಮಾತ್ರ ಕೊಡ್ತೀವಿ. ಅಂದರೆ ಸೆಲೆಕ್ಟೆಡ್ ಫ್ಯೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಮಾತ್ರ ನಾವು ಟ್ಯಾರಿಫ್ಸ್ನ ಕಡಿಮೆ ಮಾಡೋದು ಈ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಸೊ ಮುಂದಿನ ವ್ಯಾಪಾರ ಒಪ್ಪಂದ ನೋಡಿದ್ರೆ ಅದು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ, ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ. ಸೊ ಈ ಒಂದು ಟ್ರೇಡ್ ಅಗ್ರಿಮೆಂಟ್ ಏನಿದೆ ಇಟ್ ಈಸ್ ಅ ಟೈಪ್ ಆಫ್ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಕಂಟ್ರೀಸ್ ಹೂ ಏಮ್ ಟು ಫೆಸಿಲಿಟೇಟ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಫಸ್ಟು ದೇ ವಿಲ್ ಏಮ್ ಟು ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅವರು ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಗೂಡ್ಸ್ ಏನಿರ್ತವೆ ಸೊ ಅವುಗಳನ್ನು ಮತ್ತು ಸರ್ವಿಸಸ್ ಸೇವೆಗಳನ್ನು ವ್ಯಾಪಾರ ಮಾಡೋದಕ್ಕೆ ಒಪ್ಪಂದ ಹಾಕ್ಕೊಳ್ಳೋದು. ಅದಾದಮೇಲೆ ಇಟ್ ವಿಲ್ ಎನ್ಕರೇಜ್ ಇನ್ವೆಸ್ಟ್ಮೆಂಟ್, ಹೂಡಿಕೆಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತರೋದಕ್ಕೆ ಎನ್ಕರೇಜ್ ಮಾಡುತ್ತೆ ಈ ಒಂದು ಟ್ರೇಡ್ ಅಗ್ರಿಮೆಂಟು. ಅದಾದಮೇಲೆ ಇಟ್ ವಿಲ್ ಪ್ರಮೋಟ್ ಎಕನಾಮಿಕ್ ಕೋಆಪರೇಷನ್ ಇನ್ ವೇರಿಯಸ್ ಸೆಕ್ಟರ್ಸ್, ಬೇರೆ ಸೆಕ್ಟರ್ಸ್, ಉದಾಹರಣೆಗೆ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಈ ಎಲ್ಲ ಅಥವಾ MSMEs ಈ ಎಲ್ಲ ಬೇರೆಯ ಸೆಕ್ಟರ್ಸ್ಗಳಲ್ಲಿ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳಿದರೆ ಈ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಗಳಾಗಿರ್ಬೋದು ಅಥವಾ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು. ಸೊ ಈ ಎಲ್ಲ ಒಂದಿಷ್ಟು ಎಕನಾಮಿಕ್ ಕೋಆಪರೇಷನ್ಗಳನ್ನು ಈ ಒಂದು ಒಪ್ಪಂದ ಏನಿದೆ ಇದು ಕವರ್ ಮಾಡುತ್ತೆ. ಈ ಒಪ್ಪಂದ ಏನಿದೆ ದಿಸ್ ಈಸ್ ಬ್ರಾಡರ್ ದ್ಯಾನ್ ದ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಅಂದರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗಿಂತ ಒಂಚೂರು ಇದು ಕಾಂಪ್ರಿಹೆನ್ಸಿವ್ ಅಥವಾ ಸಮಗ್ರವಾಗಿರುತ್ತೆ. ಸೊ ಇಲ್ಲಿ ಇದು PTA ಜಾಸ್ತಿ ಅಗ್ರಿಮೆಂಟ್ಸ್ನ ಕವರ್ ಮಾಡುತ್ತೆ. ಓಕೆ, ಆ್ಯಂಡ್ ಇಟ್ ಈಸ್ ಪ್ರಿಕರ್ಸರ್ ಟು ದ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ಈ CEPA ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಅದೇನು ಅಂತ. ಸೊ ಈ CEC ಅಥವಾ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಏನಿದೆ ಸೊ ಇದು CEPA ಸ್ವಲ್ಪ ಕಡಿಮೆ ಒಪ್ಪಂದಗಳನ್ನು ಕವರ್ ಮಾಡುತ್ತೆ. ಸೊ ಅದೇನಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈ CEPA ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಇದೇನಿದೆ ಸಮಗ್ರ ಆರ್ಥಿಕ ಪಾಲುದಾರಿಕೆಯ ಒಪ್ಪಂದ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ 2 or more countries ವಿಚ್ ಇಸ್ ಬ್ರಾಡರ್ ದ್ಯಾನ್ ಆ್ಯಂಡ್ ಡೀಪ್ ದ್ಯಾನ್ ದ FTA. ಸೊ ಇದು FTA ಏನು ನೋಡಿದ್ವಿ ಅದಕ್ಕಿಂತ ಹೆಚ್ಚು ಒಪ್ಪಂದಗಳನ್ನು ಕವರ್ ಮಾಡ್ಕೊಳ್ಳುತ್ತೆ CEPA. ವೈಲ್ FTA ಫೋಕಸಸ್ ಮೇನ್ಲಿ ಆನ್ ರೆಡ್ಯೂಸಿಂಗ್ ಆರ್ ಎಲಿಮಿನೇಟಿಂಗ್ ಟಾರಿಫ್ಸ್ ಆನ್ ಗೂಡ್ಸ್. ಸೊ ಕೇವಲ ಗೂಡ್ಸ್ಗಳ ಮೇಲೆ ಈ FTA ಏನಿದೆ ಇದು ಟ್ಯಾರಿಫ್ಸ್ನ, ಕಸ್ಟಮ್ಸ್ ಡ್ಯೂಟಿನ ಕಡಿಮೆ ಮಾಡೋದಕ್ಕೆ ನೋಡಿದರೆ ಈ CEPA ಏನಿದೆ ಸೊ ಇದು ಗೂಡ್ಸ್ ಜೊತೆಗೆ ಸರ್ವಿಸಸ್ನ ಕವರ್ ಮಾಡುತ್ತೆ. ಅದಾದಮೇಲೆ ಇನ್ವೆಸ್ಟ್ಮೆಂಟ್, ಹೂಡಿಕೆಗಳು, ಅದಾದಮೇಲೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿದ್ರೆ ಸೊ ಅದನ್ನು ಕವರ್ ಮಾಡುತ್ತೆ. ಅದಾದಮೇಲೆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ಸ್. ಓಕೆ, ಸೊ ಯಾವುದಾದ್ರೂ ಅಡೆತಡೆಗಳು ಬಂದರೆ, ಡಿಸ್ಪ್ಯೂಟ್ಗಳು ಬಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾದರೂ ಮನಸ್ತಾಪಗಳು ಬಂದಾಗ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು. ಅದಾದಮೇಲೆ ಎಕನಾಮಿಕ್ ಕೋಆಪರೇಷನ್ ಇನ್ ಏರಿಯಾಸ್ ಲೈಕ್ ಟೆಕ್ನಾಲಜಿ, ಇ ಕಾಮರ್ಸ್, ಎನ್ವಿರಾನ್ಮೆಂಟ್ ಆ್ಯಂಡ್ ಎಜುಕೇಷನ್.
ಸೊ ಈ ಎಲ್ಲ ಒಂದಿಷ್ಟು ಸೆಕ್ಟರ್ಸ್ ಏನಿದ್ದಾವೆ ಇವೆಲ್ಲದರಲ್ಲೂ ಒಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೋಬೋದು. ಸೊ ಇಲ್ಲಿ ಕೇವಲ ಗೂಡ್ಸ್ ಮಾತ್ರ ಇರೋದಿಲ್ಲ, ಇಟ್ ವಿಲ್ ಆಲ್ಸೋ ಇನ್ಕ್ಲೂಡ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಸೊ CEPA ಈಸ್ ನಥಿಂಗ್ ಬಟ್ ಇಟ್ ಈಸ್ FTA ಪ್ಲಸ್ ಇಟ್ ಇನ್ಕ್ಲೂಡ್ಸ್ ಆಲ್ ದೀಸ್: ಟ್ರೇಡ್ ಇನ್ ಸರ್ವಿಸಸ್, ಇನ್ವೆಸ್ಟ್ಮೆಂಟ್, IPR, ಡಿಸ್ಪ್ಯೂಟ್ ಸೆಟಲ್ಮೆಂಟ್, ಎಕನಾಮಿಕ್ ಕೋಆಪರೇಷನ್ ಇನ್ ಏರಿಯಾಸ್ ಲೈಕ್ ಟೆಕ್ನಾಲಜಿ, ಇ-ಕಾಮರ್ಸ್, ಎನ್ವಿರಾನ್ಮೆಂಟ್, ಎಜುಕೇಷನ್. ಸೊ ಈ CECA ಏನು ನೋಡಿದ್ವಿ ಮತ್ತು CEPA ಇದಕ್ಕೆ ಇರೋ ವ್ಯತ್ಯಾಸ ಅಂದರೆ ಇಷ್ಟೇ. CECA ಅದೇನಿದೆ, ಇಟ್ ವಿಲ್ ಬೇಸಿಕಲಿ ಫೋಕಸ್ ಆನ್ ಟ್ರೇಡ್ ಇನ್ ಗೂಡ್ಸಲ್ಲಿ ನಾವು ಇದನ್ನು ಒಪ್ಪಂದ ಮಾಡ್ಕೊಳ್ಳೋದು. ಅದಾದಮೇಲೆ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ಸಲ್ಲಿ, ಎಕನಾಮಿಕ್ ಕೋಆಪರೇಷನಲ್ಲಿ ಅದು ನೋಡುತ್ತೆ. ಸೊ ಅದು ಬಿಟ್ಟರೆ ಇದಕ್ಕೆ ಅಡಿಷನಲ್ ಆಗಿ ಇಟ್ ವಿಲ್ ಇನ್ಕ್ಲೂಡ್ ದ ಇನ್ವೆಸ್ಟ್ಮೆಂಟು, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್, ಡಿಸ್ಪ್ಯೂಟ್ ಸೆಟಲ್ಮೆಂಟ್ಸ್ ಮತ್ತು ಎಕನಾಮಿಕ್ ಕೋಆಪರೇಷನ್, ಟೆಕ್ನಾಲಜಿ, ಇ-ಕಾಮರ್ಸ್, ಎನ್ವಿರಾನ್ಮೆಂಟ್, ಎಜುಕೇಷನ್. ಸೊ ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಅ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಮುಂದಿನ ಒಂದು ಒಪ್ಪಂದದ ರೀತಿಯನ್ನು ನೋಡೋಣ. ಸೊ ದಟ್ ಈಸ್ ಕಸ್ಟಮ್ಸ್ ಯೂನಿಯನ್ ಅಂಥೇಳಿ. ಸೊ ಹಾಗಿದ್ರೆ ಈ ಕಸ್ಟಮ್ಸ್ ಯೂನಿಯನ್ ಅಂದರೆ ಏನು ಅಂಥೇಳಿ ನೋಡೋಣ ಇವಾಗ. ಕಸ್ಟಮ್ಸ್ ಏನಿದೆ, ದಿಸ್ ಇಸ್ ಆ್ಯಕ್ಚುಲಿ ಅ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಅ ಗ್ರೂಪ್ ಆಫ್ ಕಂಟ್ರೀಸ್. ಸೊ ಇಲ್ಲಿ ಕೇವಲ 2 ದೇಶಗಳಿರೋದಿಲ್ಲ, ಹಲವಾರು ದೇಶಗಳಿರ್ತವೆ. ಇಟ್ ವಿಲ್ ಇನ್ಕ್ಲೂಡ್ ವೇರಿಯಸ್ ಕಂಟ್ರೀಸ್, ಗ್ರೂಪ್ ಆಫ್ ಕಂಟ್ರೀಸ್ ಹೂ ಅಗ್ರಿ ಟು ಎಲಿಮಿನೇಟ್ ಟಾರಿಫ್ಸ್ ಆ್ಯಂಡ್ ಟ್ರೇಡ್ ರೆಸ್ಟ್ರಿಕ್ಷನ್ಸ್ ಆನ್ ಗೂಡ್ಸ್ ಟ್ರೇಡ್ ಅಮಾಂಗ್ ದೆಮ್ಸೆಲ್ಸ್. ಅಂದರೆ ಈ ದೇಶಗಳೇನಿದ್ದಾವೆ, ಈ ದೇಶಗಳು ಅವರ ಒಳಗಡೆ ಏನೇನು ಗೂಡ್ಸ್ಗಳನ್ನು ಮಾರ್ಕೊತಾರೆ, ಸೊ ಅವುಗಳ ಮೇಲೆ ಟ್ಯಾರಿಫ್ಸ್ನ, ಕಸ್ಟಮ್ ಡ್ಯೂಟೀಸ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ತೆಗೆದು ಹಾಕೋದು ಅವರ ಉದ್ದೇಶ ಆಗಿರುತ್ತೆ. ಅದಾದಮೇಲೆ ದೇ ವಿಲ್ ಅಡಾಪ್ಟ್ ಎ ಕಾಮನ್ ಎಕ್ಸ್ಟರ್ನಲ್ ಟಾರಿಫ್ ಆನ್ ಇಂಪೋರ್ಟ್ಸ್ ಫ್ರಮ್ ನಾನ್ ಮೆಂಬರ್ ಕಂಟ್ರೀಸ್. ಸೊ ಇಲ್ಲಿ ಈ ದೇಶಗಳೇನಿದ್ದಾವೆ, ಸೊ ಈ ಕಸ್ಟಮ್ಸ್ ಯೂನಿಯನ್ ಮಾಡ್ಕೊಂಡಿರ್ತಕ್ಕಂಥ ದೇಶಗಳು ಇವರೆಲ್ಲ ಸೇರಿಕೊಂಡು ಬೇರೆ ದೇಶಗಳ ಜೊತೆಗೆ ಏನಾದರೂ ವ್ಯಾಪಾರಗಳಿದ್ದರೆ ಇವರು ಒಂದು ಕಾಮನ್ ಟ್ಯಾರಿಫ್ನ ಹಾಕ್ಕೊತಾರೆ, ಇಂಪೋರ್ಟ್ ಡ್ಯೂಟಿ. ಈ ಹೊರದೇಶದಿಂದ ಬರ್ತಕ್ಕಂಥ ಒಂದಿಷ್ಟು ಗೂಡ್ಸ್ ಏನಿದ್ದಾವೆ ಈ ಎಲ್ಲ ದೇಶಗಳಿಗೂ ಒಂದು ಕಾಮನ್ ಟ್ಯಾರಿಫ್ನ ಹಾಕ್ಕೊತಾರೆ, ಕಾಮನ್ ಕಸ್ಟಮ್ಸ್ ಡ್ಯೂಟಿನ ಅಥವಾ ಇಂಪೋರ್ಟ್ ಡ್ಯೂಟಿನ ಇವರು ಹಾಕ್ಕೊತಾರೆ. ಸೊ ಈ ಒಂದು ವ್ಯವಸ್ಥೆನ ನಾವು ಕಸ್ಟಮ್ಸ್ ಯೂನಿಯನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕೇವಲ ಅವರ ಒಳಗಡೆ ಇರತಕ್ಕಂಥ ವ್ಯಾಪಾರ ವಹಿವಾಟು ಅಲ್ಲದೇ ಇವರೆಲ್ಲರೂ ಸೇರಿಕೊಂಡು ಬೇರೆ ಬೇರೆ ದೇಶಗಳ ಜೊತೆಗೂ ಸಹಿತ ಇಂಪೋರ್ಟ್ ಡ್ಯೂಟೀಸನ್ನು ಅಥವಾ ಕಸ್ಟಮ್ಸ್ ಡ್ಯೂಟಿನ ಒಂದು ಒಪ್ಪಂದಗಳನ್ನು ಮಾಡ್ಕೊತಾರೆ. ಅದನ್ನು ನಾವು ಕಸ್ಟಮ್ಸ್ ಯೂನಿಯನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅನ್ಲೈಕ್ ಎನ್ FTA ವೇರ್ ಕಂಟ್ರೀಸ್ ರಿಮೂವ್ ಟ್ಯಾರಿಫ್ಸ್ ಅಮಾಂಗ್ ದೆಮ್ಸೆಲ್ಸ್ ಬಟ್ ದೇ ಕ್ಯಾನ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಟ್ರೇಡ್ ಪಾಲಿಸೀಸ್. ಅಂದರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಕೇವಲ 2 ದೇಶಗಳ ಮಧ್ಯೆ ಅಥವಾ ಬೇರೆ ಬೇರೆ ದೇಶಗಳ ಮಧ್ಯೆ ಇದ್ದಾಗ ಸೊ ಅವರು ಈ ಥರ ಬೇರೆ ದೇಶಗಳ ಜೊತೆಗೆ ಏನು ಗೂಡ್ಸನ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಅಲ್ಲಿ ಕಾಮನ್ ಟ್ಯಾರಿಫ್ಸ್ನ ಇರೋದಿಲ್ಲ, ಅವರು ಇಂಡಿಪೆಂಡೆಂಟಾಗಿ ಟ್ಯಾರಿಫ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊತಾರೆ. ಬಟ್ ಕಸ್ಟಮ್ಸ್ ಯೂನಿಯನಲ್ಲಿ ಇವರು ಎಲ್ಲರೂ ಸೇರಿಕೊಂಡು ಒಂದು ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ನ ಇಂಪೋಸ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಈಸ್ ಕಸ್ಟಮ್ಸ್ ಯೂನಿಯನ್. ಸೊ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಮರ್ಕೋಸರ್ ಕಂಟ್ರೀಸ್ ಇಸ್ ನಥಿಂಗ್ ಬಟ್ ಕೆಲವೊಂದಿಷ್ಟು ಸೌತ್ ಅಮೇರಿಕನ್ ಕಂಟ್ರೀಸ್ ಇದ್ದಾವೆ. ಸೌತ್ ಅಮೇರಿಕನ್ ಕಾಂಟಿನೆಂಟ್ ಅಲ್ಲಿರ್ತಕ್ಕಂತಹ ಒಂದಿಷ್ಟು ದೇಶಗಳು, ವೆನಿಜುವಲಾ, ಆಮೇಲೆ ಬ್ರೆಜಿಲ್ ಆಗಿರ್ಬೋದು, ಆಮೇಲೆ ಪರಾಗ್ವೆ ಮತ್ತು ಉರಾಗ್ವೆ ಮತ್ತು ಅರ್ಜೆಂಟೈನಾ. ಸೊ ಈ ಇಷ್ಟು ದೇಶಗಳು ಒಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇವರೆಲ್ಲರೂ ಅವರವರ ಒಳಗಡೆ ಟ್ರೇಡ್ಸ್ ಮಾಡ್ಕೊತಾರೆ, ವ್ಯಾಪಾರಗಳು, ಗೂಡ್ಸ್ ಅಲ್ಲಿ ವ್ಯಾಪಾರಗಳನ್ನು ಮಾಡಿಕೊಂಡು ಇವರೆಲ್ಲರೂ ಸೇರಿಕೊಂಡು ಬೇರೆ ದೇಶದ ಜೊತೆಗೆ ಏನಾದರೂ ಗೂಡ್ಸನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಾದರೆ ಇವರೆಲ್ಲರೂ ಸೇರಿಕೊಂಡು ಒಂದು ಕಾಮನ್ ಟ್ಯಾರಿಫ್ಸ್ನ ಹಾಕೋದು, ಕಾಮನ್ ಟ್ಯಾಕ್ಸಸ್. ಸೊ ಈ ಒಂದು ಒಪ್ಪಂದ ಏನಿದೆ ಇದನ್ನು ನಾವು ಕಸ್ಟಮ್ಸ್ ಯೂನಿಯನ್ ಅಂತ ಹೇಳ್ತೀವಿ. ಸೊ ಮುಂದಿನ ಒಂದು ವ್ಯಾಪಾರ ಒಪ್ಪಂದ ಅಂತ ಹೇಳಿದ್ರೆ ಇಟ್ ಈಸ್ ಕಾಮನ್ ಮಾರ್ಕೆಟ್ ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಾದರೆ ಈ ಕಾಮನ್ ಮಾರ್ಕೆಟ್ ಅಂತ ಹೇಳಿದ್ರು ಇದಕ್ಕೆ ಮತ್ತು ಹಿಂದೆ ನೋಡಿದ ಕಸ್ಟಮ್ಸ್ ಯೂನಿಯನ್ ಅದಕ್ಕೆ ಏನೋ ವ್ಯತ್ಯಾಸ ಅಂತ ಅದನ್ನು ನೋಡೋಣ. ಈ ಕಾಮನ್ ಮಾರ್ಕೆಟ್ ಅಂದರೆ ದಿಸ್ ಇಸ್ ಅ ರೀಜನಲ್ ಎಕನಾಮಿಕ್ ಇಂಟಗ್ರೇಷನ್. ಅಂದರೆ ರೀಜನಲ್, ಸೊ ಒಂದಿಷ್ಟು ದೇಶಗಳು ಒಂದಿಷ್ಟು ಜಿಯೋಗ್ರಫಿಯಲ್ಲಿ ಇರ್ತವೆ. ಸೊ ಉದಾಹರಣೆಗೆ ಈಗ ಯುರೋಪಿಯನ್ ದೇಶಗಳಾಗಿರ್ಬೋದು ಅಥವಾ ಅಮೇರಿಕಾದಲ್ಲಿರ್ತಕ್ಕಂತಹ ದೇಶಗಳು ಅಥವಾ ನಮ್ಮ ಏಷ್ಯಾದಲ್ಲಿರ್ತಕ್ಕಂತಹ ದೇಶಗಳು. ಸೊ ಈ ಒಂದಿಷ್ಟು ಜಿಯೋಗ್ರಫಿಕಲಿ ಸಿಚುವೇಟೆಡ್ ಕಂಟ್ರೀಸ್ ಏನಿದ್ದಾವೆ, ಸೊ ಇವನ್ನ ನಾವು ರೀಜನಲ್ ಎಕನಾಮಿಕ್ ಇಂಟಗ್ರೇಷನ್ ಅಂತ ಹೇಳ್ತೀವಿ. ಸೊ ವೇರ್ ಟಾರಿಫ್ಸ್ ಆ್ಯಂಡ್ ಟ್ರೇಡ್ ಬ್ಯಾರಿಯರ್ಸ್ ಆರ್ ರಿಮೂವ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ಟ್ರೇಡೆಡ್ ವಿತಿನ್ ದ ಮೆಂಬರ್ ಕಂಟ್ರೀಸ್. ಆ ದೇಶಗಳ ಮೆಂಬರ್ಸ್ ಏನಿರ್ತಾರೆ, ಸೊ ಇವಾಗ ಇಲ್ಲಿ ಜಿಯೋಗ್ರಫಿಕಲಿ ನೀವು ತಗೊಳ್ಳಿದ್ದು ದಿಸ್ ಇಸ್ ಅ ಯುರೋಪಿಯನ್ ಕಾಂಟಿನೆಂಟ್. ಈ ಯುರೋಪಿಯನ್ ಕಾಂಟಿನೆಂಟ್ ಇರತಕ್ಕಂತಹ ಹಲವಾರು ದೇಶಗಳು, ಈ ದೇಶಗಳೇನಿದ್ದಾವೆ ಸೊ ಇವರು ಗೂಡ್ಸ್ ಅಥವಾ ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಒಂದಿಷ್ಟು ಟ್ಯಾರಿಫ್ಸ್, ಕಾಮನ್ ಟ್ಯಾರಿಫ್ಸ್ ಏನಿರ್ತವೆ ಸೊ ಅವುಗಳನ್ನು ತೆಗೆದು ಹಾಕೋದು ಇವರ ಉದ್ದೇಶ ಆಗಿರುತ್ತೆ. ಒಂದು ಕಾಮನ್ ಮಾರ್ಕೆಟನ್ನು ಮಾಡ್ಕೋಬೇಕು. ಅದಾದಮೇಲೆ ದೇ ವಿಲ್ ಹ್ಯಾವ್ ಕಾಮನ್ ಎಕ್ಸ್ಟರ್ನಲ್ ಟಾರಿಫ್ ಟು ಇಂಪೋರ್ಟ್ಸ್ ಫ್ರಮ್ ನಾನ್ ಮೆಂಬರ್ ಕಂಟ್ರೀಸ್. ನಾವೇನು ಆವಾಗಲೇ ಕಸ್ಟಮ್ಸ್ ಯೂನಿಯನ್ನ ನೋಡಿದ್ವಿ. ಸೊ ಅದೇ ಥರ ಇವರು ಬೇರೆ ಬೇರೆ ದೇಶಗಳ ಜೊತೆಗೆ ಒಂದಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಕಾಮನ್ ಟಾರಿಫ್ನ ಇವರು ಹಾಕೋತಾರೆ ಎಲ್ಲರೂ ಸೇರಿ. ಅದಾದಮೇಲೆ ದೇರ್ ಈಸ್ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದರೆ ಉತ್ಪಾದನೆಯ ಅಂಶಗಳು. ಉತ್ಪಾದನೆಗೋಸ್ಕರ ಏನೇನು ಬೇಕು, ಲೇಬರ್ಸ್ ಬೇಕು, ನಮಗೆ ಕ್ಯಾಪಿಟಲ್ ಬೇಕು, ಇನ್ವೆಸ್ಟ್ಮೆಂಟ್ ಆಗಿರಲಿ ಅಥವಾ ಮಷಿನ್ಸ್ ಆಗಲಿ ಇವನ್ನ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಆಮೇಲೆ ಸರ್ವಿಸಸ್, ಸೇವೆಗಳು ಬೇಕು, ಮತ್ತು ಎಂಟರ್ಪ್ರೈಸಸ್. ಸೊ ಈ ಎಲ್ಲದನ್ನು ಸಹಿತ ಫ್ರೀ ಮೂವ್ಮೆಂಟ್ಸ್ ಇರುತ್ತೆ ಈ ಒಂದು ಕಾಮನ್ ಮಾರ್ಕೆಟಲ್ಲಿ. ಸೊ
ಈ ಕಾಮನ್ ಮಾರ್ಕೆಟ್ ಮತ್ತು ಕಸ್ಟಮ್ಸ್ ಯೂನಿಯನ್ ಇದ್ದಂಥ ವ್ಯತ್ಯಾಸ ಏನಂದರೆ ಕಸ್ಟಮ್ಸ್ ಯೂನಿಯನ್ ಅಲ್ಲಿ ನಾವು ಕೇವಲ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನೋಡಿದ್ವಿ, ಅದಾದಮೇಲೆ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ನೋಡಿದ್ವಿ. ಬಟ್ ಕಾಮನ್ ಮಾರ್ಕೆಟಲ್ಲಿ ಇದೆರಡರ ಜೊತೆಗೆ ಪ್ಲಸ್ ದೇರ್ ವಿಲ್ ಬಿ ಫ್ರೀ ಮೂಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಉತ್ಪಾದನೆ ಅಂಶಗಳಲ್ಲೂ ಸಹಿತ ಫ್ರೀಯಾಗಿ ಅವರ ಮೂವ್ಮೆಂಟ್ಗಳನ್ನು ಮಾಡ್ಬೋದು. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಲೇಬರ್ಸ್ ಈ ದೇಶ ಬೇರೆ ಬೇರೆ ದೇಶಗಳಿಗೆ ಹೋಗಿನೂ ಸಹಿತ ಅವ್ರು ಕೆಲಸ ಮಾಡ್ಬೋದು. ಆಮೇಲೆ ಇವರು ಹೂಡಿಕೆಗಳನ್ನು ಮಾಡ್ಬೋದು, ಆಮೇಲೆ ಸೇವೆಗಳು ಸರ್ವಿಸಸ್ಗಳನ್ನು ಸಹಿತ ಕೊಡ್ಬೋದು. ಸೊ ಈ ಎಲ್ಲ ಅಂಶಗಳನ್ನು ಸೇರಿಕೊಂಡು ನಾವು ಒಂದು ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಈ ಕಾಮನ್ ಮಾರ್ಕೆಟ್ ಏನಿದೆ ಇಟ್ ಈಸ್ ಡೀಪರ್ ಇಂಟಗ್ರೇಷನ್ ದ್ಯಾನ್ ಎ ಕಸ್ಟಮ್ಸ್ ಯೂನಿಯನ್ ಬಿಕಾಸ್ ಇಟ್ ವಿಲ್ ಅಲೋ ನಾಟ್ ಓನ್ಲಿ ದ ಫ್ರೀ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಟ್ ಆಲ್ಸೋ ಫ್ರೀ ಮೂಮೆಂಟ್ ಆಫ್ ಪೀಪಲ್, ಮನಿ ಆ್ಯಂಡ್ ಬಿಸ್ನೆಸ್. ಸೊ ಕೇವಲ ಮೂಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲ, ದೇರ್ ವಿಲ್ ಬಿ ಮೂಮೆಂಟ್ ಆಫ್ ಲೇಬರ್ಸ್, ವರ್ಕರ್ಸ್ ಇರ್ತಾರೆ, ಆಮೇಲೆ ಹಣ ವಹಿವಾಟುಗಳು, ಅದಾದಮೇಲೆ ಬಿಸ್ನೆಸಸ್ ಇವೆಲ್ಲವೂ ಸಹಿತ ಫ್ರೀ ಆಗಿ ನಡೀತೆ. ಸೊ ಈ ಎಲ್ಲ ಅಂಶಗಳಲ್ಲಿ ಇದು ಒಂದು ಕಾಮನ್ ದೇಶ, ಒಂದು ಸಿಂಗಲ್ ಕಂಟ್ರಿಯಾಗಿ ವರ್ಕ್ ಮಾಡುತ್ತೆ ಈ ಒಂದು ಅಂಶಗಳಲ್ಲಿ. ಸೊ ಅದನ್ನು ನಾವು ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ಏನಿದೆ ಇವತ್ತು, ಸೊ ದೇ ಹ್ಯಾವ್ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಸೊ ಯುರೋಪಿಯನ್ ಯೂನಿಯನ್ ಇರ್ತಕ್ಕಂಥ ಎಲ್ಲ ದೇಶಗಳು ಸೇರಿಕೊಂಡು ಅಲ್ಲಿ ಕೇವಲ ಮೂಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲ, ದೇ ಹ್ಯಾವ್ ಮೂಮೆಂಟ್ ಆಫ್ ಪೀಪಲ್ ಅಂದರೆ ವರ್ಕರ್ಸು ಮತ್ತು ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು ಇವೆಲ್ಲಕ್ಕೂ ಸಹಿತ ಅಲ್ಲಿ ಪರ್ಮಿಷನ್ ಇದೆ. ಸೊ ಇದನ್ನು ನಾವು ಒಂದು ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಮುಂದಿನ ಒಂದು ವ್ಯಾಪಾರ ಒಪ್ಪಂದ ಹೇಳಿದ್ರೆ ಅದು ಎಕನಾಮಿಕ್ ಯೂನಿಯನ್. ಸೊ ಈ ಒಂದು ಎಕನಾಮಿಕ್ ಯೂನಿಯನನ್ನು ಇವಾಗ ತಿಳ್ಕೊಳ್ಳೋಣ. ಸೊ ಈ ಎಕನಾಮಿಕ್ ಯೂನಿಯನ್ ಇದೆ, ಇದರಲ್ಲಿ ನಮ್ಮ ಕಸ್ಟಮ್ಸ್ ಯೂನಿಯನ್ ಮತ್ತು ಕಾಮನ್ ಮಾರ್ಕೆಟ್ ಏನಿದೆ ಅದಕ್ಕಿಂತ ಹೆಚ್ಚು ಒಪ್ಪಂದಗಳು ಇಲ್ಲಿ ಇರ್ತವೆ. ಸೊ ಇಲ್ಲಿ ಇಟ್ ಈಸ್ ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ರೀಜನಲ್ ಎಕನಾಮಿಕ್ ಇಂಟಗ್ರೇಷನ್. ದಿಸ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ರೀಜನಲ್ ಎಕನಾಮಿಕ್ ಇಂಟಗ್ರೇಷನ್ where the member countries they will eliminate the tariffs and trade restrictions among themselves. ಓಕೆ, ಸೊ ಇವರು ಬೇಸಿಕಲಿ ಟ್ಯಾರಿಫ್ಸ್ಗಳನ್ನು ಎಲಿಮಿನೇಟ್ ಮಾಡ್ಕೊತಾರೆ. ಆಮೇಲೆ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಇರುತ್ತೆ. ಸೊ ನಾವೇನು ಕಸ್ಟಮ್ಸ್ ಯೂನಿಯನ್ ಮತ್ತು ಕಾಮನ್ ಮಾರ್ಕೆಟಲ್ಲಿ ನೋಡಿದೆ ಇದು ಕೂಡ ಇರುತ್ತೆ. ಅದಾದಮೇಲೆ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವಿಸಸ್, ಕ್ಯಾಪಿಟಲ್, ಲೇಬರ್ ಕೂಡ ಇರುತ್ತೆ. ಸೊ ಇಲ್ಲಿವರೆಗೂ ನಮಗೆ ಕಾಮನ್ ಮಾರ್ಕೆಟ್ ಫೀಚರ್ಸ್ ನೋಡಿದ್ವಿ. ಸೊ ಅದಕ್ಕೆ ಇದಕ್ಕೂ ಕಾಮನ್ ಆಗಿರುತ್ತೆ. ಇದಾದಮೇಲೆ ಏನಿರುತ್ತೆ ಅಡಿಷನಲಿ ದೇ ವಿಲ್ ಅಡಾಪ್ಟ್ ಎ ಕಾಮನ್ ಎಕನಾಮಿಕ್ ಪಾಲಿಸೀಸ್. ಸೊ ಕಾಮನ್ ಎಕನಾಮಿಕ್ ಪಾಲಿಸೀಸ್ಗಳು ಇರ್ತವೆ. ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಒಂದಿಷ್ಟು ಪಾಲಿಸಿಗಳನ್ನು ಕಾಮನ್ ಆಗಿ ಮಾಡ್ಕೊತಾರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕಲಿ ದ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ, ಟ್ಯಾಕ್ಸೇಷನ್ ರೂಲ್ಸ್ ಮತ್ತು ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್. ಸೊ ಇಲ್ಲಿ ಮಾನಿಟರಿ ಪಾಲಿಸಿ, ಸೊ ನಾನು ನಮ್ಮ ಹಳೆಯ ಒಂದು ವಿಡಿಯೋದಲ್ಲಿ RBI ನಮ್ಮ ಮಾನಿಟರಿ ಪಾಲಿಸಿ ಬಗ್ಗೆ ಮಾತಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಮಾನಿಟರಿ ಪಾಲಿಸಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡಿ. ಸೊ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಮಾನಿಟರಿ ಪಾಲಿಸಿ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿ ಅಂತ ಹೇಳಿದರೆ ಗೌರ್ಮೆಂಟ್ನ ಪಾಲಿಸೀಸ್, ಅವರ ಒಂದು ಎಕನಾಮಿಕ್ ಪಾಲಿಸೀಸು ಮತ್ತು ಟ್ಯಾಕ್ಸೇಷನ್ ಪಾಲಿಸೀಸು, ಸೊ ಇವುಗಳನ್ನು ಫಿಸಿಕಲ್ ಪಾಲಿಸಿ ಅಂತ ಹೇಳ್ತೀವಿ. ಆಮೇಲೆ ಟ್ಯಾಕ್ಸೇಷನ್ ರೂಲ್ಸ್ ಮತ್ತು ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ನ ಮತ್ತು ಸರ್ವಿಸಸ್ನ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುವಾಗ ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಒಂದಿಷ್ಟು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದನ್ನು ಮೀಟ್ ಆಗಲೇಬೇಕು. ಸೊ ಅವನ್ನ ನಾವು ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಬೇಸಿಕಲಿ ಬಿಲ್ಡ್ ಎ ಕಾಮನ್ ಮಾರ್ಕೆಟ್ by introducing coordinated economic governance and in some cases a common currency and even a central bank. ಸೊ ಇಲ್ಲಿ ಕಾಮನ್ ಮಾರ್ಕೆಟ್ ಏನು ನೋಡಿದ್ವಿ ಅದಿಷ್ಟರ ಜೊತೆಗೆ ದೇ ವಿಲ್ ಹ್ಯಾವ್ ಅ ಕಾಮನ್ ಎಕನಾಮಿಕ್ ಗವರ್ನೆನ್ಸ್, ಆರ್ಥಿಕತೆಯ ಆಡಳಿತವನ್ನು ಕಾಮನ್ ಆಗಿ ಇಟ್ಕೊಳ್ಳೋದು, ಮತ್ತು ಕಾಮನ್ ಕರೆನ್ಸಿಯನ್ನು ಸಹಿತ ಯೂಸ್ ಮಾಡೋದು, ಮತ್ತು ದೇ ಮೇ ಹ್ಯಾವ್ ಅ ಕಾಮನ್ ಸೆಂಟ್ರಲ್ ಬ್ಯಾಂಕ್ ಆಲ್ಸೋ. ಸೊ ಇಲ್ಲಿ ಈ ಥರ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ, ಟ್ಯಾಕ್ಸೇಷನ್ ರೂಲ್ಸು ಇವೆಲ್ಲ ಕಾಮನ್ ಆಗಿ ಇಟ್ಕೊಂಡಾಗ ಅದನ್ನು ನಾವು ಒಟ್ಟಾರೆ ಎಕನಾಮಿಕ್ ಯೂನಿಯನ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಸೊ ಇದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್ ಸೌದಿ ಅರೇಬಿಯಾ, ಒಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಬಹ್ರೇನ್, ಕುವೈತ್. ಸೊ ಇವರೆಲ್ಲರೂ ಸೇರಿ ಒಂದು ಎಕನಾಮಿಕ್ ಯೂನಿಯನ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಎಕ್ಸಾಂಪಲ್ಲು. ಸೊ ಇಲ್ಲಿಗೆ ನಮ್ಮ ಈ ಒಂದು ವ್ಯಾಪಾರ ಒಪ್ಪಂದಗಳೇನಿದ್ದಾವೆ, ಸೊ ಟ್ರೇಡ್ ಅಗ್ರಿಮೆಂಟ್ಸು ಅದರ ಒಂದು ಮುಕ್ತಾಯ. ಸೊ ದಯವಿಟ್ಟು ಲೈಕ್ಸ್ ಮಾಡಿ ಮತ್ತು ಶೇರ್ ಮಾಡಿ ಇತರರಿಗೂ, ಮತ್ತು ನಿಮಗೆ ಹೆಂಗೆ ಅನಿಸ್ತಾ ಇದೆ ಅಂತೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದ.